ಅಲ್ಲೇ ಹಾಕು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವಾಗಿದ್ದೆ, ನಿನ್ನೆ ಟೆಂಟ್ ಹತ್ರ ಮಲಗಿರಲಿಲ್ಲ, ಹುಡುಗರೇ ಮಲಗಿದ್ರು, ಅವರೇ ಜಾಸ್ತಿ ಜನ ಇದ್ರು, ಅದಕ್ಕೆ ಮನೇಲಿ ಮಲಗಿದ್ದೆ. ನಿನ್ನೆ ಮಲಗಿದೆ 2 ಗಂಟೆ ಆಯಿತು, ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು, ಅದಕ್ಕೋಸ್ಕರ 3-4 ದಿನದಿಂದ ಕರೆಕ್ಟಾಗಿ ಮಲ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಲೇಟೇ ಆಗ್ತಾಯಿದೆ ಡೈಲಿ. ಇವತ್ತು ಬೇರೆ ಬಿಡೋದಿನ, ಫುಲ್ ಬೇಜಾರಾಗ್ತೈತೆ ನನಗೆ. ಆಲೆ ಥರ ಮೂಡ್ ಆಫ್. ಸರಿ, ಫುಲ್ ಮೂಡ್ ಆಫ್ ನನಗಂತೂ. ಅಂದರೆ ಇಷ್ಟು ದಿನ ಚೆನ್ನಾಗಿ ಮಾಡ್ಬಿಟ್ಟು ಇವಾಗ ಬಿಡಬೇಕಲ್ಲ ಅಂತ. ಗಣೇಶನ ನೋಡು, ನನಗೆ ಬಿಡೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಗಣೇಶನ ನೋಡಿ ಹಿಂಗೆ ಅವನೇ, ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ನಮ್ಮ ಗಣೇಶ. ಬಿಡೋಕ್ಕೆ ಮನಸ್ಸೇ ಇಲ್ಲ, ಬಟ್ ಕಳಿಸ್ಕೊಡ್ಬೇಕಲ್ವ ಗಣೇಶನೂ ಮನೆಗೆ. ಜಿಪ್ಸಿ ನೋಡಿ ಎಷ್ಟು ಸಕ್ಕತ್ತಾಗಿದೆ, ನಾವು ತಗೋಬೇಕು ಜಿಪ್ಸಿ. ಲೈಟಾಗಿ ಮಳೆ ಬರ್ತಾ ಐತೆ, ಇವತ್ತು ಬರ್ದಿದ್ರೆ ಸಾಕಪ್ಪ. ಇವಾಗ ರೆಡಿ ಮಾಡ್ತಾ ಇದ್ದೀವಿ, ಇನ್ನೊಂದು ಸ್ವಲ್ಪ ರೆಡಿ ಮಾಡಬೇಕು. ಪ್ರಸಾದ ಎಲ್ಲ ಫುಲ್ ರೆಡಿ ಆಗೈತೆ, ಒಂದು ಸ್ವಲ್ಪ ಪೇಮೆಂಟ್ ರೆಡಿ ಮಾಡಬೇಕಾಗಿತ್ತು, ಇವಾಗ ರೆಡಿ ಮಾಡಿರೋದು ಪೇಮೆಂಟು. ಇವಾಗ ಏನೂ ಪ್ರಾಬ್ಲಮ್ ಇಲ್ಲ, ಪೇಮೆಂಟ್ ಎಲ್ಲ ಫುಲ್ಲು ಕಂಪ್ಲೀಟ್ ಆಗೈತೆ. ಮಳೆ ಬೇರೆ ಬರ್ತೈತೆ, ಇದೇನು ಇವತ್ತೇ ಮಳೆ ಬರಬೇಕಾ? ನೈಟ್ ಬರ್ತಾಯಿದ್ರೆ ಸಾಕು, ಒಂದು 5 ಅವರು, ಒಂದು 12 ಗಂಟೆ ಮೇಲೆ ನಾ ಮಲಗಿರಾಗ ಬರಲಿಲ್ಲ, ಇವಾಗ ಬತ್ತಲ್ವಾ? ಅದೇ ಇವಾಗ ಬಂದ್ರೆ ಸಾಯಂಕಾಲ. ಇವತ್ತೊಂದು ಗಣೇಶ ಲುಕ್ಕು, ಲಾಸ್ಟ್ ಡೇ ಆಫ್ ಗಣೇಶ ಲುಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಐತೆ. ಒಂಚೂರು ಫೋಕಸ್ ಲೈಟ್ ಇಲ್ಲ, ಬರೀ ಬೆಳಕಲ್ಲಿ ಕಾಣ್ತಾ ಇರೋದು, ಎಷ್ಟು ಸಕ್ಕದಾಗಿ ಕಾಣ್ತಾ ಐತೆ. ಗೈಸ್ ರೋಸ್ ಮಿಲ್ಕ್ ತರಿಸಿದ್ವಿ, ಇವನಿಂದ ಎಲ್ಲ ರೋಸ್ ಮಿಲ್ಕ್ ಎಲ್ಲ ಹಾಳಾಯ್ತು ಗೈಸ್. ಕುಡಿತೀನಿ ಅಂದ್ಬಿಟ್ಟು 2 ಲೀಟ್ರ್ ಹಾಲು ಮಾಡೋನೆ. ಈ ಹಂದಿ ಕಾಳು ಕಾಟ ತುಂಬ ಜಾಸ್ತಿ ಆಗ್ಬಿಟ್ಟೈತೆ. ಏನು ಹೊಡಿತ್ಯಾ ನಮ್ಮ ಮಗನ? ನಡೆ, ಇದೇನು ಹಿಂಗೆ ಸರಡ್ರೆ. ಗೈಸ್ ಎಲ್ಲ ಫುಲ್ ಕ್ಲೀನ್ ಮಾಡಿದ್ವಿ, ಇವಾಗ ಒಳಗಡೆ ಫುಲ್ ಎಲ್ಲ ಕ್ಲೀನ್ ಮಾಡ್ತಾವ್ರೆ ನೋಡಿ. ಇವಾಗ ಎಲ್ಲ ಬಟ್ಟೆಗಳು ತಂದವ್ರೆ, ಈ ವರ್ಷದ ಬಟ್ಟೆ ಇದು, ಈ ವರ್ಷದ ಬಟ್ಟೆ, ಈ ವರ್ಷದ ಕೋಟ್ ಇದು, ಈ ಕಲರ್ ಬಟ್ಟೆ. ಗೈಸ್ ಈ ವರ್ಷದ್ದು ಶಾಲ್ ಇದು, ಲಾಸ್ಟ್ ವರ್ಷ ಈ ಸೈಡೆಲ್ಲ ಇತ್ತು, ಈ ವರ್ಷ ಬರೀ ಒಂದೇ ಪ್ರಿಂಟ್. ಏನಿತ್ತು ಹೇಳು ಕರೆಕ್ಟಾಗಿ? ಸೈಡೆಲ್ಲ ಪ್ರಿಂಟ್ ಇತ್ತು ಕಣ, ಈ ಸೈಡೆಲ್ಲ ಒಂದೇ ಪ್ರಿಂಟ್. ಗೈಸ್ ಈ ವರ್ಷ ಟಮಟೆ ಕಟ್ಸಿರ ನಾವು. ಏಜ್ ನೋಡಿ ಮಾತಾಡಬಾರ್ದು, ನೋಡಲ್ಲ ಹೆಂಗೆ ಹೊಡಿತಾರೆ, ಏನಂತೀರ? ಒಂದು ಮನೆ ಕಲೆಕ್ಷನ್ ಮಾಡಬೇಕಾಗಿತ್ತು ನೋಡಿ, ಹಬ್ಬಂದು ಹಿಂದಿನ ದಿನ ಕಲೆಕ್ಷನ್ ಮಾಡ್ತಾ ಇರೋದು ಈ ಮನೇಲಿ. ಸಲ ನೋಡೋದ, ಶಾರ್ಟೇಜ್ ಅಂತೂ ಆಗಲ್ಲ, ಎಲ್ಲ ಫುಲ್ ಸೆಗ್ರಿಗೇಟ್ ಮಾಡಿಬಿಟ್ಟಿದ್ದೀವಿ. ಇವಾಗ ಅವ್ರಿಗೊಂದು ಸ್ವಲ್ಪ ಟೆನ್ಷನ್ ಮಾಡ್ತೀವಿ, ಬೈ ಕೊಟ್ಟಿರೋದು ಕಡಿಮೆ ಅಂತ ಟೆನ್ಷನ್ ಆಯ್ತಾರೆ ಹುಡುಗರು. ಗೈಸ್ ಈ ವರ್ಷದ ಔಟ್ಫಿಟ್ ಇದು, ಲಾಸ್ಟ್ ವರ್ಷಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಐತೆ, ಬಟ್ ಸ್ವಲ್ಪ ಸಿಮಿಲರ್ ಅಷ್ಟೇ. ಆಮೇಲೆ ಇದೊಂದು ಶಾಲು, ಲೈಟೆಲ್ಲ ಇನ್ನೂ 6 ಗಂಟೆ 5:15 ಆಗಿಲ್ಲ, ಹಾಲೆ ಎಲ್ಲ ಕಡೆ ಆನ್ ಮಾಡಿಬಿಟ್ಟವ್ರೆ ನೋಡಿ. ಜೀಪ್ ಬೇರೆ ಬಂದೈತೆ, ಹೊಸ ಜೀಪಲ್ಲಿ ಬಿಡ್ತಾರಲ್ವ, ಆ ಜೀಪ್ ಬೇರೆ ಬಂದೈತೆ. ನಿಮ್ಗೆ ಏನಾರು ಬೇಕಾದ್ರೆ ನಮ್ಗೆ ಹೇಳಿ ಆಯ್ತಾ? ನಮ್ಗೇನು ಬೇಡ, ಸೆಟ್ನವ್ರಿಗೆ ಊಟ ಅವ್ರಿಗೆ ವ್ಯವಸ್ಥೆ ಮಾಡ್ಬಿಟ್ರು ತೀರಾಯ್ತು. ಹಾಂ ಸರಿ ಅಣ್ಣ, ಆಯ್ತು. ಅವ್ರದ್ದು ಕೊಟ್ರಿ ತರಕ್ಕೆ ಹೋಗಿದ್ದಾರಾ? ಹಾಂ ತರಕ್ಕೆ ಹೋಗಿದ್ದಾರೆ. ಗೈಸ್ ಇವಾಗ ಪ್ರಸಾದ ಇಸ್ಕೊಂಡು ಹೋಗುವ ಅಂತ ಬಂದಿದ್ದೀವಿ, ಯಾರು ಇಲ್ಲವೇ ಇಲ್ಲ, ಇದೇನು ಕೇಳೋದು ಅನ್ನೋದೇ ಗೊತ್ತಾಯ್ತಲ್ವಲ್ಲ. ಪೂಜೆ ಸ್ಟಾರ್ಟ್ ಆಯಿತು, ಎಲ್ಲರೂ ಒಳಗಡೆ ಇದ್ದೀವಿ, ಇನ್ನೇನು ಎತ್ತದಷ್ಟೇ, ವೇಟಿಂಗ್ ಫಾರ್ ದಟ್. ಇನ್ನೂ ಇವ್ರು ಕುಣಿಬೇಕು, ಇನ್ನೂ ಕುಣ್ದಿಲ್ಲ, ಇವ್ರದ್ದು ನೆಕ್ಸ್ಟು ಪೂಜೆ ಆದ ತಕ್ಷಣ ಗಣಪತಿ ಎತ್ತಬೇಕಲ್ವ, ಅದಾದಮೇಲೆ ಪ್ರಸಾದ ವಿತರಣೆ. ಹೆಂಗ್ ತೆಗಿತಾವ್ ನೋಡಿ ವಿಡಿಯೋ ಮಾಡ್ತೀವಿ. ಏನೇನು ನಾನು ನಡೀತೀನಿ ವಿಡಿಯೋ ಮಾಡಿ.
ಗಾಯ್ಸ್ ಇವಾಗ ಏನೋ ಮಾಡಕ್ಕೆ ಹೋಗಿ ಏನೇನೋ ಆಯಿತು ಬಟ್ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಹಣೆ ಬರೋಗಳು. ಸಲ ಇವಾಗ ಗಣಪತಿ ಬಿಟ್ಬಿಟ್ಟು ಬರೋದಾ, ಇವಾಗ ಗಣಪತಿ ಬಿಡಕ್ಕೆ ಹೋಗ್ತೀವಿ, ಗಾಡೀಲಿ ಹೋಗ್ಬೇಕು.